ಹಾಯ್ ಹಲೋ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್. ಎಷ್ಟು ಚಂದ ಅಲ್ವಾ ಬೆಳಗ್ಗೆ ಈ ಥರ ಹಸಿರನ್ನ ನೋಡೋದು, ರಂಗೋಲಿ ಹಾಕೋದು. ನನಗೇನು ಇಷ್ಟನೋ ನಾನು ಜಾಸ್ತಿ ಅದನ್ನೇ ವಿಡಿಯೋ ಮಾಡ್ತಿರ್ತೀನಿ. ನಾನು ಮಾಡೋ ವಿಡಿಯೋನ ನಾನೇ ನೋಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಕೆಲವೊಂದು ಟೈಮಲ್ಲಿ ತುಂಬ ಬೇಜಾರಾದಾಗ ಈ ಥರ ಮಾಡಿರೋ ವೀಡಿಯೋಗಳನ್ನೆಲ್ಲ ಕುತ್ಕೊಂಡು ನೋಡ್ತಾ ಇದ್ದರೆ ಒಂಥರ ಮೋಟಿವೇಶನ್ ಆಗಿಬಿಡ್ತೀನಿ. ಇಲ್ಲಿ ಕಾಬೂಲ್ ಕಡಲೆ ಗೊಜ್ಜು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ ರೆಸಿಪಿ. ಈಗಿನಂತ ಎಲ್ಲ ಮನೆಯಲ್ಲಿ ಇರುವಂಥದ್ದೇ, ಎಲ್ಲ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಪಕ್ಕದಲ್ಲಿ ನನಗೆ ಒಂಚೂರು ಕಾಫಿ ಅಥವಾ ಟೀ ಏನಾದರೂ ಒಂದು ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಎನರ್ಜಿ ಬರ್ತಾ ಇರುತ್ತೆ. ಸೊ ಮಿಡ್ಲ್ ಆಫ್ ದ ಕುಕ್ಕಿಂಗ್ ನಾನು ಈ ಥರ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಮ್ಯಾಗಿ ಮಸಾಲ ಸ್ವಲ್ಪ ಈ ಥರನೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮ್ಯಾಗಿ ಮಸಾಲ ಹಾಕ್ಕೊಂಡು ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಕಾಬೂಲ್ ಕಡಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಸೂಪರಾಗಿರುತ್ತೆ. ನಿಮ್ಮ ಆಪ್ಷನಲ್ಲಿ ಕಾಯಿ ತುರಿ ಬೇಕೆಂದರೆ ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ. ಚಪಾತಿ, ಪೂರಿ, ಗೀ ರೈಸ್ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ತೆಳು ಮಾಡಿಕೊಂಡ್ರೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ನನ್ನ ಕಾಫಿ ರೆಡಿ ಆಗ್ತಾಯಿದೆ. ನನ್ನ ಮಗಳಿಗೆ ಇದು ಬೆಸ್ಟ್ ಸ್ನ್ಯಾಕ್, ತುಂಬ ಇಷ್ಟ ಅವಳಿಗೆ. ಹಾಗಾಗಿ ಯಾವುದಾದ್ರೂ ಒಂದು ಟೈಮಲ್ಲಿ ನಾನು ಮಖಾನನ ತುಪ್ಪದಲ್ಲಿ ಫ್ರೈ ಮಾಡಿ ಕೊಡ್ತೀನಿ. ಆರಾಮ್ಸೆ ತಿನ್ಕೋತಾಳೆ. ತುಂಬ ಹೆಲ್ದಿ ಕೂಡ ಅದು. ನೀವು ನೋಡ್ತಿದ್ದೀರಾ ನನ್ನ ರಂಗೋಲಿ ಮನೆ ಬಾಗಿಲು ಮುಂದೆ. ಎಷ್ಟು ಶಾಂತತೆ ನೆಲೆಸುತ್ತೆ ಗೊತ್ತಾ? ಎಷ್ಟು ಒಂಥರ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಎಲ್ಲ ನೀಟಾಗಿ ಪೂಜೆ ಆಗಿ ಆ ದೀಪಗಳು ಮನೆಯಲ್ಲಿ ಬೆಳಗ್ತಿದ್ರೆ ಏನೋ ಒಂಥರ ತುಂಬ ರಿಲ್ಯಾಕ್ಸ್ಡಾಗಿ ಖುಷಿ ಕೊಡುತ್ತೆ. ಹಾಗೆ ಇದೊಂದು ಹೌದು ನೈಟ್ ಡಿನ್ನರ್ ರೆಸಿಪಿ. ರಾಗಿ ರೊಟ್ಟಿ ಮಾಡೋಕ್ಕೆ ನಾನು ಇಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ಮು, ಕೊತ್ತಂಬರಿ ಇದನ್ನೆಲ್ಲ ನಾನು ರುಬ್ಬಿಟ್ಕೊಂಡ್ಬಿಡ್ತೀನಿ. ನಿಮಗೆ ಬೇಕಂದರೆ ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ರುಬ್ಬಿಟ್ಕೋಬೋದು. ಅದನ್ನು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ನಾನು ರಾಗಿ ಹಿಟ್ಟಿಗೆ ಹಾಕಿ ಕಲಿಸ್ತೀನಿ. ಹಾಗೆ ರಾಗಿ ಹಿಟ್ಟನ್ನು ಒಂದು ಸ್ವಲ್ಪ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ನಿಮಗೆ ರೊಟ್ಟಿ ಕೂಡ ಬೆಂದ್ಕೊಳ್ಳುತ್ತೆ. ಸೊ ಒಂದು ಸ್ವಲ್ಪ ಫ್ರೈ ಮಾಡಿಟ್ಕೊಳ್ಳಿ ರಾಗಿ ರೊಟ್ಟಿನ. ಅದಕ್ಕೆ ಈ ಒಂದು ಪೇಸ್ಟು ಮತ್ತು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಕೊತ್ತಂಬರಿ ಇದನ್ನೆಲ್ಲ ಹಾಕಿ ನೀವು ಕಲಸಿಟ್ಕೊಂಡಿರೋದು ಚೆನ್ನಾಗಿ ಗ್ರೈಂಡ್ ಮಾಡಿಟ್ಕೊಳ್ತೀನಿ. ಕ್ಯಾಪ್ಸಿಕಮ್ ಹಾಗೆ ಕೊತ್ತಂಬರಿ ಇದನ್ನು ಸ್ವಲ್ಪ ಅಕ್ಕಿ ಹಿಟ್ಟು, ಚಿರೋಟಿ ರವೆ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ರಾಗಿ ರೊಟ್ಟಿ. ಒಂಥರ ಕಾರ್ನರ್ಸ್ ಎಲ್ಲ ತುಂಬ ತೆಳುವಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟೆಲ್ಲ ಸ್ವಲ್ಪ ನೀವು 1-2 ಬಟ್ಲು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀರ ಅಂದರೆ ಒಂದು ಕಾಲು ಬಟ್ಲು ಇದನ್ನು ಹಾಕ್ಕೋಬೋದು ನೀವು. ನಾನಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು,
ಮನೇಲಿ ಸಬ್ಬಸಿಗೆ ಸೊಪ್ಪಿದ್ದರೆ ನೀವು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಮೆಂತ್ಯ ಸೊಪ್ಪು ಏನಿರುತ್ತೋ, ಯಾಕೆಂದರೆ ಈ ಮಕ್ಕಳೆಲ್ಲ ಬರೀ ನಾವು ಸೊಪ್ಪು ಅಥವಾ ಸೊಪ್ಪಿನ ಪಲ್ಯ ಎಲ್ಲ ಕೊಟ್ಟರೆ ತಿನ್ನಲ್ಲ. ಅವ್ರಿಗೆ ಈ ಥರದ್ರಲ್ಲಿ ಏನಾದರೂ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಚಪಾತಿನಲ್ಲೂ ನೀವು ಮಿಕ್ಸ್ ಮಾಡಿ ಕೊಡ್ಬೋದು. ಮೆಂತ್ಯ ಸೊಪ್ಪಾಗಿರಲಿ, ಸಬ್ಬಕ್ಕಿ ಸೊಪ್ಪಾಗಿರಲಿ, ನಾನಿಲ್ಲಿ ರಾಗಿ ರೊಟ್ಟಿಗೆ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ, ತಿನ್ಕೊತಾರೆ. ಅದು ನನ್ನ ಮಗಳು ಎಸ್ಪೆಷಲಿ ಸೊಪ್ಪಿನ ಪಲ್ಯ ಅಂದರೆ ತಿನ್ನಲ್ಲ. ಈ ಥರದ್ರಲ್ಲಿ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಆರಾಮ್ಸೆ ತಿನ್ಕೊತಾರೆ. ಅವ್ರಿಗೆ ಗೊತ್ತಾಗಲ್ವಲ್ಲ. ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಉದ್ದಿನಬೇಳೆ ಎಲ್ಲ ನಾನು ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಅದಕ್ಕೆ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅಲ್ಲಲ್ಲೇ ಕಟುಮ್ ಅಂತ ಸಿಕ್ಕೋದು ತುಂಬ ಟೇಸ್ಟ್ ಅನಿಸುತ್ತೆ. ಚೆನ್ನಾಗಿ ಬೇಯಿಸ್ಕೊಂಡು ರಾಗಿ ರೊಟ್ಟಿ ರೆಡಿ ಆಗ್ತಾ ಇದೆ. ಈ ರಾಗಿ ರೊಟ್ಟಿಗೆ ಕಾಯಿ ಚಟ್ನಿ ಹಾಗೆ ಕಡಲೆ ಬೀಜದ್ದು ಚಟ್ನಿ ಪುಡಿ ಮತ್ತು ಅದಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಏನು ಟೇಸ್ಟ್ ಅನ್ಸೋದು ಗೊತ್ತಾ. Every night, are we paradise seems so far away.